ಜೊತೆಗೆ ಇನ್ನೊಬ್ಬ ಅತಿಥಿಗಳಾಗಿರುವಂತಹ ಶ್ರೀ ಶಿವಾಜಿ ಸಗರ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಅನಂತರ ಅವರಿಗೂ ಕೂಡ ಪ್ರತಿ ಅರ್ಪಣೆಯ ಮೂಲಕ ಸ್ವಾಗತಿಸಿ ನಾನು ವಿನಂತಿಯನ್ನು ಮಾಡ್ತೇನೆ. ಜೊತೆಗೆ ಅನಂತ ಧನ್ಯವಾದಗಳು ಶ್ರೀ ಮಾಣಿಕರಾವ್ ಮಂಠಾಲ್ ಸರ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಅವರಿಗೂ ಕೂಡ ಪ್ರತಿ ಅರ್ಪಣೆಯ ಮೂಲಕ ಸ್ವಾಗತಿಸಿ ನಾನು ವಿನಂತಿಯನ್ನು ಮಾಡ್ತೇನೆ. ಶ್ರೀ ಜ್ಞಾನೇಶ್ವರ್ ವಕೀಲ್ ಸಾಹೇಬ್ಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಕೊಟ್ಟು ಅವರಿಗೆ ಪ್ರತಿ ಅರ್ಪಣೆ ಮಾಡಲು ನಾನು ವಿನಂತಿಯನ್ನು ಮಾಡ್ತೇನೆ. ಜೊತೆಗೆ ಶ್ರೀ ಜಗನ್ನಾಥ್ ಅಲ್ಗೂಲ್ ಸರ್ ಅವರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಮಾಡ್ತಾ ಅವರಿಗೂ ಕೂಡ ಪ್ರತಿ ಅರ್ಪಣೆ ಮಾಡಲು ನಾನು ವಿನಂತಿಯನ್ನು ಮಾಡ್ತೇನೆ. ನಿನ್ನ ಪೊಡಮೆ ಇಳಿದು ಬಾ ನಿನಗೆ ಪ್ರಾರಂಭವಾಗ್ತದೆ. ಇಲ್ಲಿಂದ 100ನೇ ಯಾಗ ಮಾಡ್ಬೇಕಂತೇಳಿ ಸಗರ ಚಕ್ರವರ್ತಿಗಳು ಆ ಅಶ್ವತ್ಥ ಕುದುರೆಯನ್ನು ಬಿಟ್ಬಿಡ್ತಾರೆ. ಆ 100ನೇ ಯಾಗವನ್ನು ಏನಂತಂತಂದ್ರೆ ಅಶ್ವಮೇಧ ಯಾಗವನ್ನು ನೆರವೇರಿದ್ರೆ ಆ ಇಂದ್ರ ಪದವಿಯನ್ನು ಇಂದ್ರನ ಬದಲಾಗಿ ಯಾರಿಗೆ ಸಿಗ್ತದಂತಂದ್ರೆ ಸಗರ ಚಕ್ರವರ್ತಿಗೆ ಹೋಗ್ತದೆ ಅನ್ನುವಂಥ ಒಂದು ಹೊಟ್ಟೆ ಕಿಚ್ಚಿನಿಂದ ಇಂದ್ರನು ಏನು ಮಾಡ್ತಾನೆ ಅಂತಂದ್ರೆ ಆ ಅಶ್ವದ ಕುದುರೆಯನ್ನು ಅಪಹರಿಸಿ ಏನು ಮಾಡ್ತಾರಂತಂತಂದ್ರೆ ಕಪಿಲ ಮುನಿಗಳ ಪಾತಾಳದಲ್ಲಿ ಕಪಿಲ ಮುನಿಗಳ ಆಶ್ರಮದ ಪಕ್ಕದಲ್ಲಿ ಹೋಗಿ ಮಾಡ್ತಾರಂದ್ರೆ ಆ ಕುದುರೆಯನ್ನು ಕಟ್ಟಾಕ್ತಾರೆ. ಅದು ಕಪಿಲ ಮುನಿಗಳಿಗೂ ಕೂಡ ಗೊತ್ತಿಲ್ಲ. ಕಪಿಲ ಮುನಿಗಳು ಧ್ಯಾನದಲ್ಲಿರ್ತಾರೆ. ಈ ಕಡೆ ಎಲ್ಲ ಸಿದ್ಧತೆ ನಡೀತಾ ಇರ್ತದೆ. ಯಾಗಕ್ಕೆ ಕುದುರೆ ಬರಬೇಕು. ಯಜ್ಞ ಮಾಡಬೇಕಾದ್ರೆ ಆ ಕುದುರೆ ಸುತ್ತಾಡಿ ಬರಬೇಕು. ಆದರೆ ಕುದುರೆ ಇನ್ನೂ ಬಂದಿಲ್ಲ. 1 ದಿನ ಆಯಿತು, 2 ದಿನ, 3 ದಿನ ಆಯಿತು, 4 ದಿನ ಆಯಿತು, ಇನ್ನೂ ಕುದುರೆನೇ ಬಂದಿಲ್ಲ ಅನ್ನುವಂಥ ಒಂದು ಚಿಂತೆಯಲ್ಲಿ ಆ ಸಗರ ಚಕ್ರವರ್ತಿ ಏನಂತಂತಂದರೆ ಏನು ಮಾಡ್ತಾರೆ, ತನ್ನ 60,000 ಮಕ್ಕಳನ್ನು ನೀವು ಹೋಗಿ, ಅವ್ರು ಭಾಳ ಬಲಿಷ್ಠರಿರ್ತಾರೆ, ಶೂರರಿರ್ತಾರೆ, ಹೋಗಿ ಆ ಕುದುರೆಯನ್ನು ತೊಗೊಂಡು ಬನ್ನಿ ಅಂತ ಹೇಳಿದಾಗ ಅವ 60,000 ಜನ ಏನು ಮಾಡ್ತಾರೆ, ಆ ಕುದುರೆಯನ್ನು ತರಲಿಕ್ಕೆ ಹೋಗ್ತಾರೆ. ಆ ಕುದುರೆ ಎಲ್ಲಿಯೂ ಸಿಗಂಗಿಲ್ಲ. ಅದು ಪಾತಾಳದಲ್ಲಿ ಇದ್ದಿದ್ದೇನಂತಂದರೆ ಗೊತ್ತಾಗ್ತದ. ಹೋಗಿ ಆ ಪಾತಾಳದಲ್ಲಿ ಇದ್ದಂಥ ಕುದುರೆಯನ್ನು ನೋಡ್ತಾರೆ. ಇದಕ್ಕೆ ಕಾರಣ ಯಾರು? ಈ ಕಪಿಲ ಮುನಿಗಳೇ. ಈ ಕಪಿಲ ಮುನಿಗಳ ಕುತಂತ್ರದಿಂದಲೇ ಏನಂತಂದ್ರೆ ಈ ಕುದುರೆಯನ್ನು ಕಟ್ಟಾಕಿದ್ದಾರೆ. ಅವರು ನಮ್ಮ 100ನೇ ಅಶ್ವಮೇಧ ಯಾಗಕ್ಕೆ ಇವರೇ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅವಾಗ ಏನು ಮಾಡ್ತಾರೆ, ಆ ಆಶ್ರಮನೆಲ್ಲ ಧ್ವಂಸಗೊಳಿಸಿ ಆ ಕಪಿಲ ಮುನಿಗಳಿಗೂ ಕೂಡ ಹಿಂಸೆ ಮಾಡ್ತಾರೆ. 60,000 ಮಕ್ಕಳೆಲ್ಲ. ಅವಾಗ ಅವರು ಬಲಿಷ್ಠ ವರ ಪಡೆದವರಾಗಿರ್ತಾರೆ. ಅವಾಗ ಆ ಗುರುಗಳು ಏನು ಮಾಡ್ತಾರೆ, ಅವರಿಗೆ ಶಾಪ ಕೊಟ್ಟು ಅವರಿಗೆ ಅಲ್ಲೇ
ಬೂದಿ ಭಸ್ಮ ಮಾಡಿಬಿಡ್ತಾರೆ. ಭಸ್ಮ ಅಂತಂತಂದ್ರೆ ಪೂರ್ತಿ ಸುಟ್ಟು ಬೂದಿ ಮಾಡಿಬಿಡ್ತಾರೆ ಅವರಿಗೆ 60,000 ಮಂದಿಗೆ. ಇಲ್ಲಿ ಯಾರು ಸಗರ ಚಕ್ರವರ್ತಿ 60,000 ಮಕ್ಕಳು ಹೋದ್ರು, ಇನ್ನೂ ವಾಪಸ್ ಬರಲಿಲ್ಲ. ಅವಾಗ ಅವರ ಮೊಮ್ಮಗನಾದಂಥ ಅಂಶುಮಂತ ಅಂದರೆ ಅಸಮಂಜಸ ಒಬ್ಬ ಕೇಶನಿಯ ಹೆಣ್ತಿರ್ತಾಳ, ಅವ್ರಿಗೆ ಮಗ ಅಂಶುಮಂತ ಅಂಥೇಳಿ. ಆ ಅಂಶುಮಂತನ ಮಗ ಅಂಶುಮಂತ ಅಂಥೇಳಿ. ಆ ಅಂಶುಮಂತನ ಏನು ಮಾಡ್ತಾನಂತಂದರೆ, ಹೋಗಿ ನೋಡು ಕುದುರೆ ತೋಳ್ಮ ಅಂತ ಹೇಳಿದಾಗ ಅವಾಗ ಅವ್ರನ್ನೂ ಹುಡ್ಕೋತ ಹೋಗ್ತಾರೆ. ಅವರು ಕೂಡ ಏನಂತಂದರೆ ಒಂದು ಗುಹೆ ಕಾಣ್ತದ ಪಾತಾಳದಕ್ಕೆ, ಅದು ನೇರವಾಗಿ ಆ ಕಪಿಲ ಮುನಿ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ನೋಡ್ತಾರೆ, ಯಾರು ಅಲ್ಲಿ ಕಾಣಂಗಿಲ್ಲ. ಕುದುರೆ ಕಾಣ್ತದ, ಆದರೆ ಏನಂತಂದರೆ ಅಲ್ಲಿ ಯಾರು ಕಾಣಂಗಿಲ್ಲ. ಅವಾಗ ಗರುಡ ಪಕ್ಷಿ ಹೇಳ್ತದ್ದು ಏನಂತಂದರೆ, ಅಲ್ಲಿ ನಡೆದಿದ್ದೆಲ್ಲ ವಿಷಯ ಏನಾಯಿತು ಅಂತ. ನಿಮ್ಮ ಚಿಕ್ಕಪ್ಪದೇರು ಏನಂತಂದರೆ ಯಾರು ನಮ್ಮ ಕಪಿಲ ಮುನಿಗಳಿಗೆ ತಪಸ್ಸಿಗೆ ಅಡ್ಡಿಪಡಿಸಿದ್ರು, ಅದಕ್ಕಾಗಿ ಏನಂತ ಅವ್ರಿಗೆ ಸುಟ್ಟು ಭಸ್ಮ ಮಾಡಿದ್ದಾರೆ. ಅವರನ್ನು ಸದ್ಗತಿ ಸಿಗಬೇಕು, ಅವರಿಗೆ ಮೋಕ್ಷ ಸಿಗಬೇಕು, ಅವರಿಗೆ ಸ್ವರ್ಗ ಸಿಗಬೇಕಾದ್ರೆ ಗಂಗೆಯನ್ನು ಪಾತಾಳಕ್ಕೆ ತಂದು ಆ ಗಂಗಾ ಸ್ಪರ್ಶವನ್ನು, ಆ ಗಂಗಾ ನದಿಯ ನೀರನ್ನು ಏನು ಮಾಡಬೇಕು, ಆ ಒಂದು ನಿಮ್ಮ ಪೂರ್ವಜರ ಒಂದು ಬೂದಿಗೆ ಸ್ಪರ್ಶ ಮಾಡಿದಾಗ ತಾಗಿದಾಗ ಏನಾಗ್ತದೆ, ಅವರಿಗೆ ಮೋಕ್ಷ ಸಿಗ್ತದಂತಂತೇಳಿ. ಅವಾಗ ವಾಪಸ್ ಬರ್ತಾರೆ. ಅವರು ಬಂದು ಸಗರ ಚಕ್ರವರ್ತಿಗೆ ಅಲ್ಲಿ ನಡೆದಿದ್ದೆಲ್ಲ ಹೇಳಿಬಿಡ್ತಾರೆ. ಹೇಳಿದಾಗ ಅವಾಗ ಸಗರ ಚಕ್ರವರ್ತಿಗೂ ಕೂಡ ಆ ಗಂಗಾ ಮಾತೆಯನ್ನು ಭೂಮಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸಗರ ಚಕ್ರವರ್ತಿಗಳು. ಅವರಿಂದ ಕೂಡ ಆಗಂಗಿಲ್ಲ. ಮುಂದೆ ಅವರ ಮೊಮ್ಮಗನಾದಂಥ ಅಂಶುಮಂತನು ಕೂಡ ಗಂಗೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಸಾಧ್ಯ ಆಗಲಿಲ್ಲ. ಮುಂದೆ ಆ ಅಂಶುಮಂತನ ಮಗ ದಿಲೀಪ ಅಂತೇಳಿ ಅವರು ಕೂಡ ಅವರ ಜೀವನ ಪರ್ಯಂತ ಪ್ರಯತ್ನ ಮಾಡ್ತಾರೆ. ಅದನ್ನು ಕೂಡ ಅವರಿಂದಲೂ ಕೂಡ ಸಾಧ್ಯವಾಗುವುದಿಲ್ಲ. ಮುಂದೆ ಆ ದಿಲೀಪನ ಮಗನೇ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಯಾರು, ಭಗೀರಥ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಇವರ ಆಶ್ರಯದಲ್ಲಿ ಇಂದು ಶ್ರೀ ಭಗೀರಥ ಜಯಂತ್ಯುತ್ಸವ ಕಾರ್ಯಕ್ರಮ ಅಂಗವಾಗಿ ವೇದಿಕೆಯ ಮೇಲೆ ಇರುವಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮುಖ್ಯವಾಗಿ ಬೆಳಗ್ಗೆಯಿಂದ ತಾವೆಲ್ಲ ಸಮಾಜದವರು ಅತ್ಯಂತ ವ್ಯವಸ್ಥಿತವಾಗಿ ಮೆರವಣಿಗೆ ಮೂಲಕ ಮೊದಲು ಜಿಲ್ಲಾಡಳಿತ ಕಚೇರಿಯಲ್ಲಿ ತಾವೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ನಂತರ ಮೆರವಣಿಗೆ ಮೂಲಕ ಅತ್ಯಂತ ವ್ಯವಸ್ಥಿತವಾಗಿ ತಾವು ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರಿ. ತಮಗೆ ಮತ್ತೊಮ್ಮೆ ಜಿಲ್ಲಾಡಳಿತ ಪರವಾಗಿ ಶುಭವನ್ನು ಕೋರ್ತಾಯಿದ್ದೀವಿ. ಅವರು ಭಗೀರಥ ಮಹರ್ಷಿಯವರ ಬಗ್ಗೆ ವಿಸ್ತೃತವಾಗಿ ತಮಗೆಲ್ಲ ಹೇಳಿದ್ದಾರೆ. ಭಗೀರಥ ಮಹರ್ಷಿಯವರು ಯಾವ ರೀತಿ ಪ್ರಯತ್ನ ಮಾಡಿ ಗಂಗೆಯನ್ನು ಭೂಲೋಕಕ್ಕೆ ತಂದರು ಅನ್ನೋದನ್ನು ಅವರು ವಿಸ್ತೃತವಾಗಿ ಹೇಳಿದ್ದಾರೆ. ಯಾವುದೇ ಒಂದು ಅಸಾಧ್ಯವಾದ ಕಾರ್ಯವನ್ನು ಯಾರಾದರೂ ಸಾಧನೆ ಮಾಡಿದರೆ ಅದಕ್ಕೆ ಏನಂತಾರೆ ಅಂದರೆ ಭಗೀರಥ ಪ್ರಯತ್ನ ಅಂತಾರೆ. ಅಂದರೆ ಯಾವುದು ಅಸಾಧ್ಯವಾಗಬಹುದು ಅಂತ ನಾವು ಅಂದ್ಕೊಂಡಿರ್ತೀವೋ ಆ ಸಾಧ್ಯತೆಯನ್ನು ನಾವು ಮಾಡಿದರೆ ಆವಾಗ ಅದನ್ನು ಭಗೀರಥ ಪ್ರಯತ್ನ ಅಂತಾರೆ. ಅಂದರೆ ಭಗೀರಥ ಮಹರ್ಷಿಯವರಿಗೆ ಅಸಾಧ್ಯವಾದದನ್ನು ಅವರು ಮಾಡಿ ನಮಗೆ ಕೊಟ್ಟಿದ್ದಾರೆ. ಮತ್ತು ನಮ್ಮ ಮಾನವ ಕುಲಕ್ಕೆ ಅವರು ನೀಡಿರುವಂಥ ಒಂದು ಕೊಡುಗೆ ಅಪಾರವಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಸರ್ಕಾರದಿಂದ ನಾವು ಪ್ರತಿಯೊಂದು ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಆ ಮಹನೀಯರ ಏನು ಅವರು ನಮಗೆ ಕೊಡುಗೆಯನ್ನು ನೀಡಿದ್ದಾರೆ ಮತ್ತು ಅವರು ಯಾವ ಒಂದು ಕಾಲಘಟ್ಟದಲ್ಲಿ ಬದುಕಿದ್ರು, ಯಾವ ಒಂದು ಪ್ರಯತ್ನದಿಂದ ಅವರು ತಮ್ಮ ಚಿಂತನೆಗಳನ್ನು ಮುಂದುವರಿಸಿದರು ಅನ್ನೋದನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಿಕೊಡುವಂಥದ್ದು ಈ ಒಂದು ಜಯಂತಿಯ ನಮ್ಮ ಮುಖ್ಯ ಉದ್ದೇಶ.